ಅಂತ ಕರೀತಾರೆ. ವೇದಾಧ್ಯಯನ, ಗುರುಕುಲ, ಮುಂದಿನ ಜೀವನಕ್ಕೆ ಬೇಕಾದ ಏನೆಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳಿದೆ ಅದನ್ನೆಲ್ಲ ಅಧ್ಯಯನ ಮಾಡುವ ಕಾಲ 28 ವರ್ಷದ ತನಕವೂ ಅದನ್ನು ಪ್ರಾತಃಸವನ ಅಂತ ಕರೆದಿದ್ದಾರೆ. ಅದಾದ ಮೇಲೆ ಮಧ್ಯಾಹ್ನ ಸವನ ಅಂತ, 68 ವರ್ಷದ ತನಕ ಮಧ್ಯಾಹ್ನ ಸವನ ಅಂತ. ಅಂದರೆ ನಮ್ಮ ಸಂಸಾರ, ಮಕ್ಕಳು, ಅವರಿಗೆ ಸಂಸ್ಕಾರ, ಬಾಲ್ಯದಲ್ಲಿ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ವಿಚಾರಗಳನ್ನು ನಮ್ಮ ಪರಂಪರೆಗೆ ತಿಳಿಸಿಕೊಡುವಂತಹ ಕರ್ತವ್ಯಗಳನ್ನು ಬೋಧಿಸುವ ವ್ಯವಸ್ಥೆ ಅದು ಮಧ್ಯಾಹ್ನ ಸವನ ಅಂತ ಕರೆಸಿಕೊಳ್ಳುತ್ತೆ. ಅದಾದಮೇಲೆ ಸಾಯಂ ಸವನ ಅಂದರೆ 68 ವರ್ಷದ ನಂತರದವರಿಗೆಲ್ಲ ಸಾಯಂ ಸವನ ಅಂದರೆ ಇಳಿಮುಖವಾಗಿದೆ, ಬದುಕು ಇಳಿತಾ ಇದೆ. ತುಂಬ ವೇಗವಾಗಿ 68 ವರ್ಷ ಆದಮೇಲೆ 2 ವೀಲರ್ ವೆಹಿಕಲ್ ಎಲ್ಲ ತೊಗೊಂಡು ಓಡಾಡಬಾರ್ದು ಅಂತ ಶಾಸ್ತ್ರವೇ ಹೇಳುತ್ತೆ. ತುಂಬ ಮರ ಹತ್ತುತ್ತೇನೆ, ಇನ್ನೇನೋ ಕೆಲಸ ಮಾಡ್ತೇನೆ, ಯಾವುದೂ ಇಲ್ಲ. ಪ್ರಾತಃಸವನದಲ್ಲಿ ಅಧ್ಯಯನ ಮಾಡಿದ ವೇದಾಂತವನ್ನು ದೇವರ ಮುಂದೆ ಒಪ್ಪಿಸಬೇಕು. ಇಲ್ಲಿಯ ತನಕ ಮಕ್ಕಳು ನೀವು ಹೇಳಿದ ಹಾಗೆ ಕೇಳಿದ್ದಾರೆ. 68 ವರ್ಷ ಆದಮೇಲೆ ಮಕ್ಕಳು ಹೇಳಿದ ಹಾಗೆ ನೀವು ಕೇಳಬೇಕು. ನೀವು ಬಾಲ್ಯದಲ್ಲಿ ಏನು ಅನುಭವಿಸಿದ್ದೀರಿ ಮತ್ತೆ ಬಾಲ್ಯಕ್ಕೆ ಬರಬೇಕು. ಸಣ್ಣ ಮಕ್ಕಳಾಗಿದ್ದಾಗ ಅಂಬೆಗಾಲಿಡ್ತಾರೆ, 68 ವರ್ಷ ಆದಮೇಲೂ ಅಂಬೆಗಾಲಿಡ್ತಾರೆ, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅಷ್ಟೇ. ಕೇಳಲಿಕ್ಕೆ ಕೊಡೋದಿಲ್ಲ, ನೀಗ್ಲಿಕ್ಕೆ ಕೊಡೋದಿಲ್ಲ, ಎಲ್ಲರಿಗೂ ಸೇರಬೇಕು, ಕೇಳುವುದಿಲ್ಲ ಮಕ್ಕಳು. 68 ವರ್ಷ ಆದಮೇಲೂ ಹಾಗೆ, ಅವ್ರು ಹೇಳಿದ್ದನ್ನೇ ಕೇಳುವುದಿಲ್ಲ ಯಾರು, ಅವ್ರು ಹೇಳಿದ್ದು ಕೇಳುವುದಿಲ್ಲ, ಅವರು ಹೇಳಿದ್ದನ್ನೇ ಕೇಳುವುದಿಲ್ಲ. ಆದರೆ ಸಣ್ಣ ಮಕ್ಕಳ ಬಾಯಲ್ಲಿ ಹೋದ ಹಲ್ಲು ಮತ್ತೆ ಬರುತ್ತೆ, ಇವರಿಗೂ ಹಾಗೆ ಹಲ್ಲು ಹೋಗುತ್ತೆ ಮತ್ತೆ ಬರುತ್ತೆ, ಕ್ಲಿಪ್ಪು ಬರುತ್ತೆ ಅಷ್ಟೇ. ಕ್ಲಿಪ್ ಹಾಕೊಂಡು ಚಕ್ಕುಲಿ ತಿನ್ನಬೇಕು ಅಂತ ಆಲೋಚನೆ ಮಾಡ್ತೇವೆ. ಆದರೆ ಈ ವೇಗವಾದ ಬದುಕಿನಲ್ಲಿ ಒಂದು ಸ್ವಲ್ಪ ಸಮಾಧಾನದಿಂದ ಆಲೋಚನೆ ಮಾಡಬೇಕು. 60 ವರ್ಷದಲ್ಲಿ ಒಂದು ಜೀವನದ ಪಕ್ವತೆ ಇದೆ. ನಾವು ಅಧ್ಯಯನ ಮಾಡಿದ್ದು ಸಂಸಾರದ ಸಂಗ್ರಾಮಗಳು, ಕಷ್ಟಗಳು, ಅದರ ಜೊತೆಗೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು, ಮಕ್ಕಳ ಮದುವೆ ಇರ್ಬೋದು, ಉಪನಯನ ಇರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಕೇವಲ ರಿಟೈರ್ಮೆಂಟ್ ಲೈಫ್ ಅಂದರೆ ಹಣ ಸಂಪಾದನೆಗೆ ಮಾತ್ರ ಅಲ್ಲ, ನಮ್ಮ ವೇಗದ ಬದುಕಿಗೆ ಒಂದು ವಿಶ್ರಾಂತಿಯನ್ನು ಕೊಟ್ಟು ದೇವರು ಕೊಟ್ಟ ಆಯುಷ್ಯವನ್ನ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವ ಯೋಗ್ಯವಾದ ಕಾಲವನ್ನ 60ನೆಯ ಶಾಂತಿ ಅಂತ ಕರೀತಾರೆ. ಒಂದು ರೀತಿಯಲ್ಲಿ ಇದೊಂದು ಪುನರ್ವಿವಾಹ, ಅಂದರೆ ಒಂದು ಸಂವತ್ಸರ, ಬೃಹಸ್ಪತಿ ಚಕ್ರ ಅಂತ ಕರೀತಾರೆ. ಒಂದು ಪೂರ್ಣ ಆಯುಷ್ಯ, ಯಾವ ಸಂವತ್ಸರದಿಂದ ನಮ್ಮ ಬದುಕು ಜನ್ಮ ಆಗಿರುತ್ತೋ ಅದೇ ಸಂವತ್ಸರ ಚಕ್ರಕ್ಕೆ ಬಂದು ನಿಲ್ಲುತ್ತೆ. 60 ಸಂವತ್ಸರಗಳು, ಅದರ ಒಂದು ಬೃಹಸ್ಪತಿ ಚಕ್ರ. ಎಲ್ಲ ಗ್ರಹಗತಿಗಳು ಒಂದು ಬಾರಿ ಸಂಪೂರ್ಣ ಚಕ್ರಾಕಾರದಲ್ಲಿ ಸುತ್ತಾಡಿರುತ್ತೆ. 2ನೇ ರೌಂಡಿಗೆ ಹೋಗಬೇಕಾದ್ರೆ 1ನೇ ರೌಂಡಿನಷ್ಟೇ ಉತ್ಸಾಹದಲ್ಲಿ ಇರಬೇಡಿ. ನಿಮ್ಮ ಉತ್ಸಾಹಗಳೆಲ್ಲ ಭಗವನ್ಮುಖ ಆಗಬೇಕು, ದೇವರ ಕಡೆ ಸಾಗಬೇಕು. ಅದಕ್ಕೋಸ್ಕರ ಇನ್ನೊಂದು ಸಂಸ್ಕಾರವನ್ನು ಮಾಡಿ. ಎಲ್ಲ ವಿವಾಹದ ಸಂಸ್ಕಾರದ ಹಾಗೆ ಇದೆ 60ನೇ ಶಾಂತಿಗಳು. ಮತ್ತೆ ಇನ್ನೊಂದು ವಿವಾಹ ಅಲ್ಲ, ಆ ಹೆಂಡತಿಯಲ್ಲೇ ಇನ್ನೊಂದು ಮಾಂಗಲ್ಯ, ಇನ್ನೊಂದು ರೀತಿಯಾದ ಹೊಸ ಜೀವನ, ಒಂದು ಪರಿವರ್ತನೆಯ ಜೀವನ. ಅದಕ್ಕೆ 60ನೆಯ ಶಾಂತಿ ಅಂತ ಕರೀತಾರೆ. ಇದು ಮನಃಶಾಂತಿಗೆ ಕಾರಣ. ದೈಹಿಕವಾದ ಶ್ರಮಗಳನ್ನು ಕಡಿಮೆ ಮಾಡಿ ಮನಸ್ಸಿಗೆ ಆಧ್ಯಾತ್ಮಿಕ ಬಲವನ್ನು ತುಂಬುವಂತಹ ಶಾಂತಿಯನ್ನ 60ನೆಯ ಶಾಂತಿ ಅಂತ ಕರೀತಾರೆ. ಇಲ್ಲಿಂದ ಶುರು ಆದರೆ ಈಗ 50ರಿಂದಲೇ ವೈಷ್ಣವಿ ಶಾಂತಿ ಅಂತ ಶುರು ಮಾಡಿದ್ದಾರೆ. ಮೊದಲೆಲ್ಲ 60ರಿಂದ ಶಾಂತಿ ಆರಂಭ. 60 ಆದಮೇಲೆ 70ಕ್ಕೊಂದು, 80ಕ್ಕೊಂದು, ಅಂದ್ರೆ ಏನು, ಅಷ್ಟು ಆಯುಷ್ಯವನ್ನು ದೇವರು ಕೊಟ್ಟಿದ್ದು ಬೋನಸ್ಸು ಅಂತ ಅರ್ಥ. ಕರ್ತವ್ಯಗಳನ್ನು ಮಾಡುವುದು, ನಮಗೇನು ಸಿಕ್ಕಿದ್ರು ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಸತ್ಕರ್ಮದ ಕಾಲ. 60ನೆಯ ಶಾಂತಿಯಲ್ಲಿ ಒಂದು ಮಾರ್ಕಾಂಡೇಯ ಹೋಮ ಅಂತ ಮಾಡುವ ಪದ್ಧತಿ ಇದೆ. ಮೃಕಂಡು ಋಷಿಗಳ ಮಗ ಮಾರ್ಕಾಂಡೇಯ ಅನ್ನುವ ಋಷಿಗಳು, ಭಾಗವತದಲ್ಲೂ ಅವರ ಕಥೆ ಬರುತ್ತೆ. ತುಂಬಾ ದೊಡ್ಡ ಬ್ರಹ್ಮಜ್ಞಾನಿ. ಮೃಕಂಡು ಋಷಿಗಳು 30 ವರ್ಷಗಳ ಕಾಲ ನಿರಂತರ ಸಾಧನೆ ಮಾಡಿದ್ರಂತೆ. ನನಗೆ ಒಳ್ಳೆಯ ಸಂತಾನ ಆಗಬೇಕು, ಬ್ರಹ್ಮಜ್ಞಾನಿಯ ಜನ್ಮ ಆಗಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ತಪಸ್ಸಿತ್ತು ಅವರಿಗೆ. ಆ ತಪಸ್ಸಿನ ಪ್ರಭಾವದಿಂದ ಒಬ್ಬ ಮಗ ಹುಟ್ಟಿದ. ಮಗ ಹುಟ್ಟಿದ್ರೆ ಬ್ರಹ್ಮಜ್ಞಾನಿಯವನು, ಎಲ್ಲ ಪುರಾಣಗಳು ಗೊತ್ತು, ವೇದಗಳು ಗೊತ್ತು, ಆದರೆ ಆಯುಷ್ಯ ಇಲ್ಲ ಅವನಿಗೆ. ಯಾರು ಋಷಿ ಮುನಿಗಳ ಮುಖ ನೋಡಿದ್ರು 5 ವರ್ಷ 5 ತಿಂಗಳು 5 ದಿನ 5 ಗಂಟೆ 5 ನಿಮಿಷ 5 ಸೆಕೆಂಡ್, ಅಷ್ಟರಲ್ಲಿ ಅವನು 5 ಸತ್ತೋಗ್ತಾನೆ. ಅವನು ಆಯುಷ್ಯವೇ ಇರಲಿಲ್ಲ ಅವನಿಗೆ. ಅವಾಗ ಮೃಕಂಡು ಋಷಿಗಳಿಗೆ ಆಲೋಚನೆ ಆಯಿತು, ಅಲ್ಲ ಒಳ್ಳೆ ಮಗ ಬೇಕು ಅಂತ ಕೇಳಿದೆ, ಆಯುಷ್ಯ ಇರುವ ಮಗ ಬೇಕು ಅಂತ ನನಗೆ ಕೇಳಲಿಲ್ಲ, ಎಂಥ ಅಪರಾಧ ಮಾಡಿದೆ. ಆಯುಷ್ಯ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು? ಒಂದು ಸುಂದರವಾದ ಮಾರ್ಕಾಂಡೇಯರ ಜೀವನದ ಕಥೆ ನಮಗೆ ಆದರ್ಶ ಆಗುತ್ತೆ.
ಯಾರು ವೃದ್ಧರಿಗೆ ನಮಸ್ಕಾರ ಮಾಡ್ತಾರೆ, ಚತ್ವಾರಿ ತಸ್ಯ ವರ್ಧಂತೆ. ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಒಬ್ಬ ಮಣ್ಣಿನ ತಟ್ಟೆಯಲ್ಲಿ ಮಗ ಅಪ್ಪ ಅಮ್ಮನಿಗೆ ಆಹಾರ ಕೊಡ್ತಾ ಇದ್ದಂತೆ. ಅಪ್ಪ ಅಮ್ಮ ತೀರು ಹೋದ ಮೇಲೆ ಮಣ್ಣಿನ ತಟ್ಟೆಯನ್ನು ಬಿಸಾಡ್ಲಿಕ್ಕೆ ಹೋದನಂತೆ. ಅವಾಗ ಮಗ ಹೇಳ್ತಾನೆ, ಅಪ್ಪ ಆ ತಟ್ಟೆ ಹಾಗೆ ಇಡು, ನಿನಗೆ ಪ್ರಾಯ ಆದ್ಮೇಲೆ ಅದರಲ್ಲೇ ಕೊಡ್ತೀನಿ ಅಂತ ಹೇಳಿದ. ನೀವೇನ್ ಮಾಡ್ತೀರಿ? ನಿಮ್ಮ ಮಕ್ಕಳು ಅದನ್ನೇ ಪಾಲಿಸ್ತಾರೆ. ತಂದೆ ತಾಯಿಗಳನ್ನು ಹೇಗೆ ಸೇವೆ ಮಾಡಬೇಕು? ವೃದ್ಧಾಶ್ರಮದಲ್ಲಿ ಇಟ್ಟಲ್ಲ. ಒಬ್ಬ ತಂದೆಯ ಸೇವೆಯನ್ನು ಚೆನ್ನಾಗಿ ಮಾಡಿದರೆ ಅವನ 1000 ತಲೆಯ ತನಕ ಅವನಿಗೆ ಸಂತಾನ ಸಂಪತ್ತಿನ ಭಾಗ್ಯದ ಕೊರತೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಅಂತ ಕೇಳ್ತಾರೆ ತ್ರಿದಾಸರು. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬೇಡಿ. ಅದಕ್ಕೆ 60ನೇ ಶಾಂತಿಯಲ್ಲಿ ಮಕ್ಕಳೇ ನಿಂತು ನಡೆಸಬೇಕಾದ ಸತ್ಕರ್ಮ ಇದು. ಮಕ್ಕಳು ನಿಂತು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತೇವೆ ಅಂತ ಅವರಿಗೊಂದು ದೀಕ್ಷಾ ಬಂಧನ ಇದು. 4 ಅಭಿವೃದ್ಧಿ ಆಗುತ್ತಂತೆ. ಆಯುರ್ ವಿದ್ಯಾ ಯಶೋಬಲಂ. ಯಾರು ಪ್ರತಿದಿನವೂ ಹಿರಿಯರನ್ನ, ಗುರು ಹಿರಿಯರನ್ನ ಸೇವೆ ಮಾಡ್ತಾರೆ, ಆಚಾರ್ಯ ಪುರುಷರನ್ನ, ಜ್ಞಾನಿಗಳನ್ನ, ತಂದೆ ತಾಯಿಗಳನ್ನ ನಮಸ್ಕಾರ ಮಾಡ್ತಾರೆ, ಅವರಿಗೆ ಆಯುಷ್ಯ, ವಿದ್ಯಾ, ಬಲ, ಕೀರ್ತಿ 4 ಅಭಿವೃದ್ಧಿ ಆಗುತ್ತಂತೆ. ಚತ್ವಾರಿ ತಸ್ಯ ವರ್ಧಂತೆ. ಹಾಗಾಗಿ ಮೃಕಂಡ ಋಷಿಗೆ ಆಯುಷ್ಯ ಕಡಿಮೆ ಇದೆ ಮಾರ್ಕಂಡೇಯನಿಗೆ ಅಂದಾಗ ಅವರ ತಂದೆ ಮಾಡಿದಂತೆ ಎಲ್ಲ ಋಷಿಮುನಿಗಳಿಗೆ ಪೂಜೆ ಮಾಡು, ನಮಸ್ಕಾರ ಮಾಡು. ಇದೆಲ್ಲ ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಇದರಿಂದ ವಂಚಿತರಾಗಿದ್ದೇವೆ. ಒಂದು ಚರ್ಮ ರೋಗ ಬಂತು, ಡಾಕ್ಟರ್ ಹತ್ರ ಹೋಗ್ತೇವೆ, ಚರ್ಮ ರೋಗಕ್ಕೆ ಚಿಕಿತ್ಸೆಯನ್ನು ಕೇಳ್ತೇವೆ. ಚರಕ ಸುಶ್ರುತ ಹಾಗೆ ಹೇಳೋದಿಲ್ಲ. ಚರ್ಮ ರೋಗ ಬಂದಾಗ ಮೊದಲು ಒಬ್ಬ ಜ್ಞಾನಿಗೆ 1 ಗ್ರಾಮ್, ಅರ್ಧ ಗ್ರಾಮ್ ಬೆಳ್ಳಿಯೋ ಬಂಗಾರವೋ ದಾನ ಮಾಡಿ, ಆಮೇಲೆ ಔಷಧಿ ಮಾಡಿ, ಕೂಡಲೇ ರಿಕವರ್ ಆಗುತ್ತೆ. ಇವತ್ತು ನಾವು ಚರ್ಮ ರೋಗಕ್ಕೆ ನೇರ ಮದ್ದು ತಗೊಳ್ತೇವೆ, ಗುಣ ಆಗುವುದಿಲ್ಲ. ಮೊದಲು ಮಂತ್ರದ ಚಿಕಿತ್ಸೆ, ಆಮೇಲೆ ತಂತ್ರದ ಚಿಕಿತ್ಸೆ. ಜ್ಞಾನಿಗಳ ಸೇವೆಯಿಂದ ಎಲ್ಲಾ ಪ್ರಾರಬ್ಧಗಳು ನಾಶ ಆಗುತ್ತೆ. ಅವರೊಂದು ಆಶೀರ್ವಾದ ಕೊಟ್ಟರೆ ಸಾಕು. ಆಶೀರ್ವಾದದ ಬಲದಿಂದ ನಮ್ಮ ಪ್ರಾರಬ್ಧಗಳೆಲ್ಲ ತೊಳೆದು ಹೋಗುತ್ತೆ. ಹಾಗಾಗಿ ಎಂತೆಂಥ ಮಾತುಗಳಿದೆ ಪುರಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ. ನಿಮ್ಮ ಸಂಪತ್ತನ್ನು ಕೇಳಲ್ಲ ಗುರು ಹಿರಿಯರು, ಪಿತೃದೇವತೆಗಳು ಅಷ್ಟೇ ನಿಮ್ಮ ವೈಭವವನ್ನು ಕೇಳೋದಿಲ್ಲ. ಅವರು ಕೇಳುವುದು ನಮ್ಮ ವಿನಯವನ್ನ, ನಮ್ಮ ಭಾವ ಸಮರ್ಪಣೆಯನ್ನು ಕೇಳ್ತಾರೆ. ಶ್ರಾದ್ದ ಮಾಡಬೇಕು ಮಗ, ಗತಿಸಿದ ತಂದೆ ಹೆಸರಿನಲ್ಲಿ ಬೆಳ್ಳಿಯೂ ದಾನ ಮಾಡಬೇಕು, ಬಂಗಾರವೂ ದಾನ ಮಾಡಬೇಕು. ಅಲ್ಲ, ಅವನಿಗೆ ತಿನ್ಲಿಕ್ಕೆ ಗತಿ ಇಲ್ಲ, ಬೆಳ್ಳಿ ಬಂಗಾರ ದಾನ ಮಾಡೋದು ಹೇಗೆ? ಏನು ಮಾಡಬೇಕಾಗಿಲ್ಲ. ಬೀದಿಯಿಂದ ಹೊರಗೆ ನಿಂತು 2 ಕೈಗಳನ್ನು ಮೇಲೆ ಎತ್ತಿ, ಪಿತೃದೇವತೆಗಳೇ ನಿಮಗೇನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ನಮಸ್ಕಾರವನ್ನು ಮಾಡ್ತೇನೆ ಅಂತ 11:30 ಗಂಟೆಗೆ ಬೀದಿಗೆ ಬಂದು ನಮಸ್ಕಾರ ಮಾಡಿದ್ರೆ ಶ್ರಾದ್ದ ಪೂರ್ಣವಾಯಿತು ಅಂತ ಹೇಳಿದ್ದಾರೆ. ಇವತ್ತು ಯಾವ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲರ ಬೇಕಾದಷ್ಟು ಸಂಪತ್ತು ಉಂಟು. ಯಾವಾಗ ಇಲ್ಲ ಅಂಥವರಿಗೆ ಈ ವಿಧಿಯನ್ನು ಹೇಳಿದ್ದಾರೆ. ಆದ್ರಿಂದ ದಾನಂ ಭೋಗೋ ನಾಶಃ ತ್ರಿವಿಧೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾ ಗತಿರ್ಭವತಿ. ಹಣಕ್ಕಿರುವುದು 3 ದಾರಿ. ಒಂದು ದಾನ, ಇನ್ನೊಂದು ಭೋಗ, ಅದು ಬಿಟ್ಟರೆ ನಾಶವೇ. ಹಾಗಾಗಿ ದಾನೇನ ಪ್ರಾಪ್ಯತೆ ಸ್ಥಾನಂ ನತು ವಿತ್ತಸ್ಯ ಸಂಚಯಾದ. ಉನ್ನತವಾದ ಸ್ಥಾನವನ್ನು ಪಡಿಬೇಕು ಅಂದ್ರೆ ದೇವರಿಗೆ ಕೊಟ್ಟಿದ್ದಾನೆ, ಅದು ದೇವರಿಗೆ ಸಮರ್ಪಣೆ ಮಾಡಿ. ದೇವರು ಪ್ರತ್ಯಕ್ಷವಾಗಿ ಕಲಿಯುಗದಲ್ಲಿ ಬರೋದಿಲ್ಲ, ಬ್ರಾಹ್ಮಣ ರೂಪದಲ್ಲಿ ಬರ್ತಾನೆ ಭಗವಂತ. ಮಹಾಭಾರತದ ಶ್ಲೋಕ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತಾನೆ ಭಗವಂತ. ಇಡೀ ಜಗತ್ತು ನಡೆಯುವುದು ದೇವತೆಗಳಿಂದ. ದೇವತೆಗಳು ಅಷ್ಟು ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳುವುದು ಮಂತ್ರದಿಂದ. ಮಂತ್ರ ಇರುವುದು ಬ್ರಾಹ್ಮಣನಲ್ಲಿ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣೋ ಮಮ ದೇವತಾ. ಬ್ರಾಹ್ಮಣರು ನನಗೆ ಅಂತರ್ಯಾಮಿ, ನಾನು ಅವರನ್ನು ಪೂಜೆ ಮಾಡ್ತೇನೆ ಅಂತ ರಾಜಸೂಯ ಯಾಗದಲ್ಲಿ ಸಹಸ್ರಾರು ಬ್ರಾಹ್ಮಣರ ಪಾದವನ್ನು ತೊಳೆದವನು ಚರಣ ಕ್ಷಾಲನೆ ಜಿಷ್ಣು ಕೃಷ್ಣ ಪಾದಾವನೆ ಇದ್ದರೆ. ಅರ್ಜುನ ನೀರು ಹಾಕ್ತಾ ಇದ್ದ, ಕೃಷ್ಣ ಪಾದ ತೊಳಿತಾ ಇದ್ದ. ಎಂಥ ಕೈಂಕರ್ಯವನ್ನು ಮಾಡಿ ತೋರಿಸಿದ್ದಾನೆ. ಇದನ್ನ ಮಾರ್ಕಾಂಡೇಯ ಋಷಿಗಳು, ಮೃಕಂಡ ಋಷಿಗಳು ತನ್ನ ಮಗನಿಗೆ ಹೇಳಿದರು, ನಮ್ಮ ಮನೆಗೆ ಬಂದ ಬ್ರಾಹ್ಮಣರ ಪಾದ ತೊಳಿ, ಅವರಿಗೆ ನಮಸ್ಕಾರ ಮಾಡು, ನಿನ್ನ ಎಂತಹ ಪ್ರಾರಬ್ಧಗಳಿದ್ರೂ ಪರಿಹಾರವಾಗುತ್ತೆ ಅಂತ ಸೂಚನೆ ಮಾಡಿದರು. ಅದೇ ರೀತಿ ಮಾರ್ಕಾಂಡೇಯರು ಬಂದವರಿಗೆಲ್ಲ ನಮಸ್ಕಾರ ಮಾಡು, ಇನ್ನೇನು ಇಲ್ಲ, ಸಾಷ್ಟಾಂಗ ನಮಸ್ಕಾರ ಸಾಕು. ಯಾವ ದಾನ ಧರ್ಮಗಳಿಗಿಂತ ದೇವರಿಗೆ ಷೋಡಶೋಪಚಾರ ಪೂಜೆ ಮಾಡ್ತೇವೆ. ನಾವು ಮಾಡುವ ಪೂಜೆ ಸಾಧಾರಣ. ಒಂದು ಉದ್ಧರಣೆ, ಕೋಳಿಗೆ ನೀರು ತೆಗೆದುಕೊಂಡು ಅರ್ಘ್ಯಂ ಸಮರ್ಪಣೆ, ಪಾದ್ಯಂ ಸಮರ್ಪಣೆ,
ಕೆಲವರು ಒಂದೊಂದು ಉದಾಹರಣೆ ಬೇರೆ ಹಾಕ್ತಾರೆ, ಕೆಲವರು ಒಂದೇ ಉದಾಹರಣೆಯಲ್ಲಿ ಸುಧಾರಿಸಿ ಬಿಡ್ತಾರೆ. ಅದಕ್ಕೆ ಪಾದ್ಯಮಾಚನ ಮಧುಬರ್ಗ ಪುದರಾಗಮ ಸ್ಥಾನ ಮತ್ತು ಮುಗಿದೋಯ್ತು ಅಲ್ಲಿ. ನಮಗೆ ನಮಗೆ ಕ್ರಮ ಪ್ರಕಾರ ಮಧುಬರ್ಗ ಬೇಕು, ಕ್ರಮ ಪ್ರಕಾರ ಗಂಧ ಸಮರ್ಪಣೆ ನಮಗಾಗಬೇಕು. ದೇವರಿಗೆ ಹೀಗೆ ದೇವರು ಹೇಳ್ತಾರೆ ಪರವಾಗಿಲ್ಲ. ಕೊನೆಗೆ ಒಂದುಂಟು ಷೋಡಶೋಪಚಾರ ಪೂಜೆಗೆ ಯಾವ್ದು ಹೇಳಿ? ನಮಸ್ಕಾರ. ದೇವರಿಗೆ ನಾನು ಏನೂ ಮಾಡಿಲ್ಲ ದೇವರೇ, ಈ ದೇಹ ಕೊಟ್ಟವನು ನೀನು, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ. ಮಧ್ವಾಚಾರ್ಯ ಹೇಳಿಕೊಡ್ತಾರೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ದೇವರು ಕೊಟ್ಟ ಹೆಂಡತಿ, ಮಕ್ಕಳು, ಸಂಪತ್ತು ಏನೆಲ್ಲ ಇದೆ ದೇವರ ಮುಂದೆ ನಿಲ್ಲಿಸಿ, ದೇವರೇ ಇದೆಲ್ಲ ನೀನೇ ಕೊಟ್ಟದ್ದು, ಹರಿಯ ಕರುಣದೊಳ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ. ದೇವತ್ವ ಬುದ್ಧಿಯಿಂದ ಯಾವತ್ತೂ ವಂಚಿತರಾಗಬೇಡಿ. ಇದನ್ನ ಮಗನಿಗೆ ಅಪ್ಪ ಬೋಧನೆ ಮಾಡಿದ, ಪಾಠ ಮಾಡಿದ. ಬಂದ ಋಷಿಮುನಿಗಳಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿದ ತಕ್ಷಣ ಅವರು ಚಿರಂಜೀವೋಭವ ಅನ್ನೋದು. ಹೀಗೆ ಸಹಸ್ರಾರು ಋಷಿಗಳ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ಆದರೂ ಅಪ್ಪನಿಗೆ ಸಂಶಯ, ನನ್ನ ಮಗ ಸತ್ತು ಹೋಗ್ಬಿಟ್ರೆ. ಕೊನೆಗೆ ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗ್ತಾರೆ ಋಷಿಮುನಿಗಳೆಲ್ಲ. ಬ್ರಹ್ಮದೇವರಿಗೂ ನಮಸ್ಕಾರ ಮಾಡ್ತಾರೆ ಭಕ್ತಿಯಿಂದ. ಬ್ರಹ್ಮದೇವರು ಹೇಳ್ತಾರೆ, ನೀನು ಚಿರಂಜೀವಿ ಆಗು ಅಂತ ಆಶೀರ್ವಾದ ಮಾಡ್ತಾರೆ. 5 ವರ್ಷದಲ್ಲಿ ಸಾಯಬೇಕಾದ ಬಾಲಕನಿಗೆ ಇವತ್ತು ಬದುಕಿದ್ದಾರೆ. 8 ಜನ ಚಿರಂಜೀವಿಗಳು ಈ ಕಾಲದಲ್ಲಿ ಅವರನ್ನ ಸ್ಮರಣೆ ಮಾಡಿಕೊಳ್ಳಬೇಕಂತೆ. 60ನೇ ಶಾಂತಿಯಲ್ಲಿ ಆ ಚಿರಂಜೀವಿಗಳನ್ನ ಸ್ಮರಣೆ ಮಾಡಿಕೊಳ್ಳಬೇಕು. ಅಶ್ವತ್ಥಾಮ, ಬಲಿಹಿ, ವ್ಯಾಸಃ, ಹನುಮಾಂಶ್ಚ, ವಿಭೀಷಣಃ, ಕೃಪಃ, ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಸಪ್ತೈತಾನ್ ಸಂಸ್ಮರೆ ನಿತ್ಯಂ ಮಾರ್ಕಂಡೇಯಂ ಅತಾಷ್ಟಮಂ. ಜೀವೇ ವರ್ಷಶತಂ ಸಾಕ್ಯಂ ಅಪಮೃತ್ಯು ವಿವರ್ಜಿತಃ. 8 ಜನ ಚಿರಂಜೀವಿಗಳ ಆರಾಧನೆಯನ್ನು ಇಲ್ಲಿ ಮಾಡ್ತಾರೆ ಕೌರವೇಂದ್ರ ಇವತ್ತು. ಆ 8 ಜನ ಚಿರಂಜೀವಿಗಳನ್ನ ಸ್ಮರಣೆ ಮಾಡಿಕೊಂಡ್ರೆ ಯಾವ ಅಪಮೃತ್ಯುಗಳು ಬರೋದಿಲ್ಲ. ಆಕ್ಸಿಡೆಂಟ್ ಆಯ್ತು, ಕೈಕಾಲು ಬಿದ್ದೋಯ್ತು, ಬಾತ್ರೂಮ್ ಅಲ್ಲಿ ಸ್ಲಿಪ್ ಡಿಸ್ಕ್ ಆಯ್ತು, ಬಿದ್ದು ಯಾವ ಉಪದ್ರವಗಳು ಬರೋದಿಲ್ಲ. ಇಂಥ ಆರಾಧನೆಗಳಿಗೆ, ಇಂತಹ ಸಂಸ್ಕಾರಗಳಿಗೆ ಮಹತ್ವವನ್ನು ಕೊಡಿ. ಇವತ್ತು ಕಲಿಯುಗ. ಮದುವೆ ಆಗಬೇಕಾದ್ರೆ ಮಾಲೆ ಬದಲಾಯಿಸ್ಕೊಂಡು ಮದುವೆ ಆಗಿಬಿಡ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಅಂತ. ಹಂಗೆ ಮಾಡಬೇಡಿ. ಎಷ್ಟು ಬ್ರಾಹ್ಮಣರ ಆಶೀರ್ವಾದಗಳಿದೆ, ಎಷ್ಟು ದಾನ ದ್ರವ್ಯಗಳು ನಡೆಯುತ್ತೆ, ಅಷ್ಟು ಕುಲ ಉದ್ಧಾರ ಆಗುತ್ತೆ. ಹಾಗೆ ಎಲ್ಲ ಶಾಂತಿ ಕರ್ಮಗಳನ್ನು ಕೂಡ ಇದೊಂದು ಸಮರ್ಪಣೆ. ಇಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಏನೋ ಒಂದು ಪತ್ರ ಮಾಡಿದ್ರೆ ಹಾಕಿರ್ತಾರೆ. ಉಡುಗೊರೆ ಏನೋ ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದ್ರೆ 60 ವರ್ಷ ತೆಗೆದುಕೊಂಡಿದ್ದೇವೆ ಎಷ್ಟೋ ಬದುಕಿಗೋಸ್ಕರ. ಅದನ್ನು ಉಳಿದದ್ದನ್ನ ದೇವರಿಗೆ ಸಮರ್ಪಣೆ ಮಾಡುವ ದಿವಸ ಇದು. ಇದು ಸ್ವೀಕಾರದ ದಿವಸ ಅಲ್ಲ, ಇದು ಸಮರ್ಪಣೆಯ ದಿವಸ ಅಂತ. ಈ ರೀತಿಯಾದ ಸಂಸ್ಕಾರ ಇರುವುದಾದ್ರೆ ಇದು ಭಾರತೀಯರ ಸಂಸ್ಕಾರ ಮಾತ್ರ. ಈ ಸಂಸ್ಕಾರಗಳಿಗೋಸ್ಕರನೇ ಭಗವಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇವತ್ತು 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ಯಾಕೆಂದ್ರೆ ಸನಾತನ ಸಂಸ್ಕಾರಗಳಿಂದ ಬದುಕುವ ಭಾರತೀಯರಿಗೆಲ್ಲ ಜಯ ಆಗಲಿ ಅಂತ ಈ ರೀತಿಯಾದ ಸ್ವಾತಂತ್ರ್ಯವನ್ನು ಭಗವಂತ ನಮ್ಮ ಪಾಲಿಗೆ ದಯಪಾಲಿಸಿದ್ದಾನೆ. ಬ್ರಹ್ಮದೇವರ ಆಶೀರ್ವಾದದಿಂದ ಮಾರ್ಕಾಂಡೇಯ ಆಕಲ್ಪ ಚಿರಜೀವಿಯಾಗಿದ್ದಾನೆ. ಎಲ್ಲ ಪುರಾಣಗಳಿಗೂ ಋಷಿಯಾಗಿದ್ದಾನೆ, ಎಲ್ಲ ವೇದ ವಿಭಾಗಗಳಿಗೂ ನಾಯಕನಾದ. ಇನ್ನೂ ಮಾರ್ಕಾಂಡೇಯ ಋಷಿಗಳು ಬದುಕಿದ್ದಾರೆ. 5 ವರ್ಷ ಬದುಕಬೇಕಾದ ವ್ಯಕ್ತಿಗೆ ಪರಿಪೂರ್ಣವಾದ ಕಲ್ಪಾಂತ ಜೀವನ ಮಾಡುವ ಯೋಗ ಬಂದಿದ್ದು ಬ್ರಾಹ್ಮಣಾರಾಧನೆಯಿಂದ, ಋಷಿಗಳ ಆರಾಧನೆಯಿಂದ, ಜ್ಞಾನದ ಸೇವೆಯಿಂದ. ಹಾಗಾಗಿ 60ರ ಅಂಚಿಗೆ ಹೋಗುವ ನಾವು, 60ನ್ನು ದಾಟಿದವರು ಅವರೆಲ್ಲರೂ ಕೂಡ ಮಾಡಬೇಕಾದದ್ದು, ಜೀವನದಲ್ಲಿ ಸಾಕಷ್ಟು ಕರ್ತವ್ಯಗಳನ್ನು ಮಾಡಿದ್ದೇವೆ. ಮಕ್ಕಳ ಸಂಸಾರದಲ್ಲಿ ಮೂಗು ತೋರಿಸದೆ ನಮ್ಮ ಕರ್ತವ್ಯಗಳ ಬಗ್ಗೆ, ನಮ್ಮ ಬದುಕಿನ ಸಮರ್ಪಣೆಯ ಬಗ್ಗೆ, ಜನ್ಮಾಂತರದ ವಿಚಾರಗಳ ಬಗ್ಗೆ ನಮ್ಮ ಬದುಕು ಸಾಗಿದ್ರೆ ಅದು ಸಾರ್ಥಕವಾಗುತ್ತೆ. ಇನ್ನು ಹೆಚ್ಚು ಹೇಳೋದಿಲ್ಲ. ಯಾಕೆಂದ್ರೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರು ಹೇಳಿದ್ದಾರೆ, ಹೊಟ್ಟೆಗೆ ಹಾಕುವ ಸಮಯದಲ್ಲಿ ತಲೆಗೆ ಹಾಕಬೇಡ, ನೀನು ಫೇಲ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ಇನ್ನು ಊಟ ಮಾಡುವ ಸಮಯ, ಹಾಗಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ. ವಿಶ್ವೇಶ ತೀರ್ಥರ ಜೊತೆಗೆ ಇದ್ದು ವಿದ್ಯಾಪೀಠದಲ್ಲಿ 12 ವರ್ಷ ಅಧ್ಯಯನ ಮಾಡಿದವರಿಗೆ 2 ವರ್ಷಗಳ ಕಾಲ ವಿಶ್ವೇಶ ತೀರ್ಥರ ಜೊತೆಗೆ ಸಂಘ ಸಿಗುತ್ತೆ. ಆದರೆ ವಿಠಲಾಚಾರ್ಯರಿಗೆ ವಿಶ್ವೇಶ ತೀರ್ಥರ ಸಂಘ 2 ವರ್ಷ ಅಲ್ಲ, ಒಂದು 20 ವರ್ಷ ವಿಶ್ವೇಶ ತೀರ್ಥರ ಸಂಘವನ್ನು ಪಡೆದ ಪುಣ್ಯಾತ್ಮರು ನಮ್ಮ ನಂದಳಿಕೆ ವಿಠಲ ಭಟ್ಟರು. ವಿಶೇಷವಾಗಿ ಆ ಬಾಲ್ಯ ಜೀವನದಲ್ಲಿಯೇ ವಿಶ್ವೇಶ ತೀರ್ಥರ ಸೇವೆಯನ್ನು ಮಾಡಿ, ಅದರ ಜೊತೆಗೆ ಅವರ ತಂಗಿಯ ಮಗ ಶ್ರೀಕರಾಚಾರ್ಯರು ಅವರು ಹಾಗೆ ವಿಶ್ವೇಶ ತೀರ್ಥರ ಸೇವೆ ಮಾಡಿ ಗುರು ಅನುಗ್ರಹದಿಂದ ಇವತ್ತು ಚಿರಂಜೀವಿಗಳಾಗಿದ್ದಾರೆ ವಿಠಲಾಚಾರ್ಯರು. ಯಾಕೆಂದ್ರೆ ವಿಠಲಾಚಾರ್ಯರಿಗೆ ಗುರುಗಳ ಅನುಗ್ರಹ ಎಷ್ಟಿದೆ ಅಂದ್ರೆ, ನೀವು ಯಾರು ನಿದ್ದೆ ಮಾಡ್ಕೊಂಡು ಡ್ರೈವಿಂಗ್ ಮಾಡಿರಲ್ಲ, ವಿಠಲಾಚಾರ್ಯ ನಿದ್ದೆ ಮಾಡ್ಕೊಂಡು ಡ್ರೈವಿಂಗ್ ಮಾಡಿ ಮನೆ ಮುಟ್ಟಿದ್ದಾರೆ.
ವಿಶ್ವೇಶತೀರ್ಥರ ಅನುಗ್ರಹ ವಿಠಲಾಚಾರ್ಯರಿಗೆ, ಹಾಗಾಗಿ ಅವರು ಚಿರಂಜೀವಿಗಳಾಗಿದ್ದಾರೆ. ಆದರೆ ಇನ್ನು ಮೇಲೆ ನಮ್ಮೆಲ್ಲ ಪ್ರಾರ್ಥನೆ, ಇನ್ನು 2 ವೀಲರ್ ವೆಹಿಕಲ್ ಜಾಸ್ತಿ ಓಡಿಸ್ಬೇಡಿ, ಹೆಂಡತಿ ಮಾತು ಕೇಳಿಕೊಂಡು ಮನೆಯಲ್ಲೇ ಜಪ ತಪ ಅನುಷ್ಠಾನ ಎಲ್ಲ ಮಾಡಿಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಒಳ್ಳೊಳ್ಳೆ ಪುಸ್ತಕಗಳು ಬರೀತಾ ಇದ್ದೀರಿ. ಮಾಧವಾಚಾರ್ಯ ಉಪದೇಶ ಇದೆ, ವಿಷ್ಣುಮೂರ್ತಿ ಆಚಾರ್ಯರ ಸಹಕಾರ ಇದೆ.